ಅದನ್ನ ದಾಟ್ಕೊಂಡು ಹೋಗೋವನೇ ತಾನು ಅನ್ಕೊಂಡಿದ್ದನ್ನ ಸಾಧಿಸ್ತಾನೆ, ಜಯಶಾಲಿ ಆಗ್ತಾನೆ. ಅಂತ ಒಂದು ಸುವರ್ಣಾವಕಾಶ ನೀನ್ ಕಳ್ಕೊಂಡಿದ್ಯಾ. ಈಗಲೂ ಒಂದು ಅವಕಾಶ ಇದೆ, ಆದ್ರೆ ಅದಷ್ಟು ಸುಲಭ ಅಲ್ಲ. ಘೋರವಾದ ತಪಸ್ಸು ಮಾಡಬೇಕು. ಅದು ಎಷ್ಟೇ ಘೋರವಾದ ತಪಸ್ಸಾದ್ರೂ ಸರಿ, ನಾನು ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ ಸ್ವಾಮಿ. ಅದೇನು ಅಂತ ಕರುಣಿಸಿ. ಊರಿನ ಉತ್ತರ ದಿಕ್ಕಲ್ಲಿ ಶಿವಗಿರಿ ಪರ್ವತ ಇದೆ. ಆ ಕಠಿಣವಾಗಿರೋ ಶಿವಗಿರಿ ಪರ್ವತವನ್ನು ಹತ್ತಿದ್ರೆ ಆ ಶಿವಗಿರಿಯಲ್ಲಿ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಶಿವನಿಗೆ ನಮಸ್ಕರಿಸುತ್ತಾ 10 ಲಕ್ಷ ಸಾರಿ ಶಿವ ಪಂಚಾಕ್ಷರಿಯನ್ನು ಜಪಿಸಿದ್ರೆ ಶಿವಶಕ್ತಿ ನಿನ್ನಲ್ಲಿ ಪ್ರವೇಶ ಮಾಡಿ ನಿನ್ನ ಕರ್ತವ್ಯ ಏನು ಅಂತ ಅದೇ ನಿನಗೆ ಹೇಳುತ್ತೆ. ಚಂದ್ರನಿಗೆ ಹತ್ತಿರವಾಗಿರೋ ಒಂದು ನಕ್ಷತ್ರ ಭೂಮಿ ಮೇಲೆ ಬೀಳುತ್ತೆ. ಆ ಸಮಯದಿಂದ ಕೆಲವು ಕ್ಷಣಗಳು ನಾಗಮಣಿಗೆ ಅತೀತ ಶಕ್ತಿಗಳಿರೋದಿಲ್ಲ. ಆಗ ನೀನು ನಾಗಮಣಿನ ವಶಪಡಿಸ್ಕೊಂಡ್ರೆ ಅಪ್ಪ ಚೆನ್ನಾಗಿ ಕತೆ ಹೊಡಿತಾನೆ. ದೊಡ್ಡ ಕಳ್ಳ. ಪಾಪ ಹಸುವಿಂದ ನಿದ್ದೆ ಬರ್ತಿಲ್ಲ ಅನ್ಸತ್ತೆ. ಅನಿರುದ್ಧ್, ಹಸುವಲ್ಲಿ ಮಲ್ಗಕ್ಕಾಗಲ್ಲ, ಈ ಹಣ್ಣು ತಿನ್ನು. ಇದೆಲ್ಲಿ ಸಿಕ್ತು? ನಿಮ್ ತೋಟದಲ್ಲೇ ಕಿತ್ಕೊಂಡ್ ಬಂದೆ, ತಿನ್ನು. ಮೊದಲು ನೀನ್ ತಿನ್ನು. ಇಬ್ರು ಹೇಗ್ ತಿನ್ನಕ್ಕಾಗತ್ತೆ? ಹಾಗಂತ ನಾನು ಒಬ್ನೇ ಹೇಗ್ ತಿನ್ಲಿ? ಅಪ್ಪ ತುಂಬಾ ಬುದ್ಧಿವಂತ, ಆದ್ರೆ ಏನೋ ಗೊತ್ತಿಲ್ಲ ಅಲ್ವಾ? ನೀನೇ ಹೇಳಿದೆ ಅಲ್ಲ ಕಾಗೆ ಎಂಜಿಲ್ ಬಗ್ಗೆ, ಹಾಗೆ ತಿನ್ನೋಣ.
ಓಂ ನಮಃ ಶಿವಾಯ. ಹರ ಹರ ಮಹಾದೇವ ಶಂಭೋ ಶಂಕರ ಪರಮೇಶ್ವರ. ಸಕಲ ಜೀವ ಚರಾಚರಗಳ ಕನಸನ್ನ ಈಡೇರಿಸೋನು ನೀನು. ನಿನ್ನ ಭಕ್ತರ ಮೇಲೆ ನೀನ್ ತೋರಿಸುವಂತ ಪ್ರೀತಿ ವರ್ಣಾತೀತ, ಅಮೋಘ, ಅಚಂಚಲ. ನೀಲಕಂಠ, ನನ್ನ ಪೂರ್ವಿಕರ ಆತ್ಮಶಾಂತಿಗೋಸ್ಕರ, ಅವರ ಆಸನ ಈಡೇರಿಸೋಕ್ಕೋಸ್ಕರ ನಾಗನಿದಿನ ಅನ್ವೇಷಿಸುತ್ತಿದ್ದೇನೆ. ಭಕ್ತ ವತ್ಸಲ ಬೋಲಾಶಂಕರ ಎಂದು ಭಕ್ತರಿಂದ ಕರೆಸಿಕೊಳ್ಳೋ ನೀನು ನನ್ನ ಮೇಲೆ ದಯ ತೋರಿ ನಾಗನಿದಿನ ಕರುಣಿಸೋ ದೇವ. ದೇವಾದಿದೇವ, ನನ್ನ ಉಸಿರೇ ನಿಂತ್ರು, ಈ ಕಾಲವೇ ನಿಂತ್ರು ಕೂಡ ನೀನ್ ಪ್ರತ್ಯಕ್ಷವಾಗೋವರೆಗೂ ಶಿವ ಪಂಚಾಕ್ಷರಿ ಜಪ ಮಾಡ್ತಾನೇ ಇರ್ತೀನಿ. ಓಂ ನಮಃ ಶಿವಾಯ.